ಪುರಾಣ ಕಾಲದಲ್ಲಿ ಹೆಂಡಿಂಬ ಎಂದು ಕರೆಯಲ್ಪಡುತ್ತಿದ್ದ ಸೇಡಂ ಪ್ರದೇಶವನ್ನ ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರು ಆಳಿದ್ರು. ಸೇಡಂ ಶಹಬಾದ್ ಕಲ್ಲುಗಳಿಗೆ ಪ್ರಸಿದ್ಧವಾಗಿದೆ. ಇಲ್ಲಿ ಅನೇಕ ಸಿಮೆಂಟ್ ಕಾರ್ಖಾನೆಗಳಿವೆ. ಈ ಕ್ಷೇತ್ರದಲ್ಲಿ ಹೆಚ್ಚು ತೊಗರೆ ಬೆಳೆಯನ್ನ ಬೆಳೆಯಲಾಗುತ್ತೆ. ಸೇಡಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾಧವ ತ್ರಿಲಿಂಗೇಶ್ವರ ಈಶ್ವರ ಗುಡಿ, ಪಂಚಲಿಂಗೇಶ್ವರ ದೇವಸ್ಥಾನ, ಗಣಪ ನವಕೋಟಿ ನಾರಾಯಣ ದೇವಸ್ಥಾನ, ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪ್ರಮುಖ ಧಾರ್ಮಿಕ ಕೇಂದ್ರಗಳಾಗಿವೆ. ಸೇಡಂ ಒಂದೇ ಪಕ್ಷದ ಪ್ರಾಬಲ್ಯಕ್ಕೆ ಮಣಿಯದ ವಿಧಾನಸಭಾ ಕ್ಷೇತ್ರ. ಈವರೆಗೆ ಒಟ್ಟು 16 ವಿಧಾನಸಭಾ ಚುನಾವಣೆಗಳು ನಡೆದಿವೆ. 4 ಬಾರಿ ಹಸು ಕರು ಚಿಹ್ನೆಯ ಕಾಂಗ್ರೆಸ್, 5 ಬಾರಿ ಕೈ ಚಿಹ್ನೆಯ ಕಾಂಗ್ರೆಸ್, 3 ಬಾರಿ ಪಕ್ಷೇತರರು, ಬಿಜೆಪಿ 2 ಬಾರಿ ಹಾಗೂ 1 ಬಾರಿ ಜೆಡಿಎಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಜಾತಿಗಳ ಮೂಲಕ ನೋಡೋದಾದ್ರೆ ಲಿಂಗಾಯತ ರೆಡ್ಡಿಗಳು ಅತಿ ಹೆಚ್ಚು ಬಾರಿ ಆಯ್ಕೆಯಾಗಿ ಕ್ಷೇತ್ರದಲ್ಲಿ ಮೇಲುಗೈ ಸಾಧಿಸಿದ್ದಾರೆ. 1978ರ ವಿಧಾನಸಭಾ ಕ್ಷೇತ್ರಗಳ ಮರು ವಿಂಗಡಣೆಯ ಬಳಿಕ ಒಬ್ಬ ಲಿಂಗಾಯತರ ಅಭ್ಯರ್ಥಿಗಳಿಗೆ ಮಣೆ ಹಾಕದ ವಿಧಾನಸಭಾ ಕ್ಷೇತ್ರ ಕಲಬುರಗಿ ಲೋಕಸಭಾ ವ್ಯಾಪ್ತಿಗೆ ಬರುವ ಸೇಡಂ. 1978ರ ಬಳಿಕ ಈ ಕ್ಷೇತ್ರದ ಮತದಾರ ಲಿಂಗಾಯತ ಅಭ್ಯರ್ಥಿಗಳನ್ನೇ ಶಾಸಕರನ್ನಾಗಿ ವಿಧಾನಸಭೆಗೆ ಕಳಿಸಿದ್ದಾರೆ. 2023ರ ಚುನಾವಣೆಯಲ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮೂಲಕ ಕಾಂಗ್ರೆಸ್ ಈ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಬಂದವರು. ಸೇಡಂ ತಾಲೂಕಿನ ಉಡಗಿ ಗ್ರಾಮ. ವೃತ್ತಿಯಲ್ಲಿ ವೈದ್ಯರಾಗಿರುವ ಶರಣ್ ಪ್ರಕಾಶ್ ಪಾಟೀಲ್ ಸದ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಚಿವರಾಗಿದ್ದಾರೆ. ಇವರು 2004, 2008, 2013 ಹಾಗೂ 2023ರಲ್ಲಿ ಸೇಡಂ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 2013-18ರ ಅವಧಿಯಲ್ಲೂ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ರು. ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಈ ಹಿಂದೆ ಕಾರ್ಯನಿರ್ವಹಿಸಿದ್ದ ಇವರು ಸದ್ಯ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಸೇಡಂ ಕ್ಷೇತ್ರದ ಹಿನ್ನೋಟ. ಸೇಡಂ ಮತಕ್ಷೇತ್ರವಾಗಿ ರಚನೆಯಾದ 1957ರ ಚುನಾವಣೆಯಲ್ಲಿ ದ್ವಿಸದಸ್ಯ ಸ್ಥಾನಗಳನ್ನು ಹೊಂದಿತ್ತು. ಸ್ವತಂತ್ರ ಅಭ್ಯರ್ಥಿ ಜಮದಂಡ ಪಾಪಯ್ಯ ಸರ್ವೇಶ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಪ್ಪ ಲಿಂಗಪ್ಪ ಅವರು ಇಬ್ಬರು ಶಾಸಕರಾಗಿದ್ದರು. 1962ರಲ್ಲಿ ದ್ವಿಸದಸ್ಯತ್ವ ರದ್ದಾಗಿ 1978ರವರೆಗೆ ಎಸ್ಸಿ ಮೀಸಲು ಕ್ಷೇತ್ರವಾಗಿತ್ತು. ಈ ಅವಧಿಯಲ್ಲಿ 1962ರಲ್ಲಿ ಕಾಂಗ್ರೆಸ್, 1967 ಹಾಗೂ 1972ರಲ್ಲಿ ಸ್ವತಂತ್ರ ಅಭ್ಯರ್ಥಿ ಗೆಲುವು ಸಾಧಿಸಿದ್ರು. 1978ರ ಚುನಾವಣೆಯ ಹೊತ್ತಿಗೆ ರಾಜ್ಯ ವಿಧಾನಸಭಾ ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡಲಾಯಿತು. ಸೇಡಂ ಮತಕ್ಷೇತ್ರವನ್ನ ಸಾಮಾನ್ಯ ಕ್ಷೇತ್ರವಾಗಿ ಬದಲಾಯಿಸಲಾಯಿತು. 1978ರ ಚುನಾವಣೆಯನ್ನ ಹೊರತುಪಡಿಸಿ ಈವರೆಗೆ ಲಿಂಗಾಯತ ರೆಡ್ಡಿ ಸಮುದಾಯದ ಅಭ್ಯರ್ಥಿಗಳಿಗೆ ಗೆಲುವು ದಾಖಲಿಸಿದ್ದಾರೆ ಅನ್ನೋದು ಗಮನಾರ್ಹ ಸಂಗತಿ. 1978ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶೇರ್ ಖಾನ್ ಗೆಲುವು ಸಾಧಿಸಿದ್ರು. 1983ರಲ್ಲಿ ಸೇಡಂ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಕಮಲ ಅರಳಿತ್ತು. ನಾಗರೆಡ್ಡಿ ಪಾಟೀಲ್ ಕಾಂಗ್ರೆಸ್ನ ಶೇರ್ ಖಾನ್ ಹುಸೇನ್ ಖಾನ್ ವಿರುದ್ಧ 2043 ಮತಗಳ ಅಂತರದಿಂದ ಗೆದ್ದು ಬಿಗಿದ್ರು. 1985ರ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿ, 1994ರಲ್ಲಿ ಜನತಾ ಪಾರ್ಟಿಯ ಚಂದ್ರಶೇಖರ್ ರೆಡ್ಡಿ ದೇಶ್ಮುಖ್ ಗೆದ್ದಿದ್ರೆ 1999ರಲ್ಲಿ ಕಾಂಗ್ರೆಸ್ನ ಬಸವನಾಥ್ ರೆಡ್ಡಿ ಮೋತಕಪಲ್ಲಿ ಜಯಗಳಿಸಿದ್ರು. ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ ಶರಣ್ ಪ್ರಕಾಶ್ ಪಾಟೀಲ್. ಕಾಂಗ್ರೆಸ್ನ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ 2004, 2008 ಹಾಗೂ 2013ರ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿದ್ರು. ಈ 3 ಬಾರಿಯೂ ಬಿಜೆಪಿಯ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ರು. 2004ರ ಚುನಾವಣೆಯಲ್ಲಿ 4532 ಮತಗಳ ಅಂತರದಿಂದ ರಾಜ್ಕುಮಾರ್ ಪಾಟೀಲ್ರನ್ನ ಮಣಿಸಿದ್ದ ಶರಣ್ ಪ್ರಕಾಶ್ ಪಾಟೀಲ್ 2008ರಲ್ಲಿ 5924 ಮತಗಳಿಂದ ಗೆದ್ದಿದ್ರು. ಆ ಬಳಿಕ 2013ರ ಚುನಾವಣೆಯಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಬರೋಬ್ಬರಿ 11895 ಮತಗಳ ಅಂತರದಿಂದ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿದ್ರು. 3 ಬಾರಿ ಸೋತು 4ನೇ ಬಾರಿ ಅರಳಿದ ಕಮಲ. ಸೇಡಂ ವಿಧಾನಸಭಾ ಕ್ಷೇತ್ರವನ್ನ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ನ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದ್ರು. ಅವರ ಎದುರು 2004, 2008 ಹಾಗೂ 2013ರ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಸೋಲು ಅನುಭವಿಸಿದ್ದ ರಾಜ್ಕುಮಾರ್ ಪಾಟೀಲ್ ಸೋಲಿನ ಅನುಕಂಪದ ಮೇಲೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ 7200 ಮತಗಳ ಅಂತರದಿಂದ ಮೊದಲ ಬಾರಿ ಗೆಲುವು ಸಾಧಿಸಿ ವಿಧಾನಸಭೆಗೆ ಪಾದಾರ್ಪಣೆ ಮಾಡಿದ್ರು. ಆದರೆ 2023ರಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕಣದಲ್ಲಿದ್ದು 93,377 ಮತ ಗಳಿಸಿದ್ರು. ಬಿಜೆಪಿಯ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್
49,816 ಮತ ಗಳಿಸಿ 43,561 ಮತಗಳ ಬೃಹತ್ ಅಂತರದಿಂದ ಸೋಲು ಅನುಭವಿಸಿದರು. ಜೆಡಿಎಸ್ನಿಂದ ಬಾಲರಾಜ್ ಗುತ್ತೇದಾರ್ ಕಣದಲ್ಲಿದ್ದು 21,125 ಮತಗಳನ್ನು ಪಡೆಯುವ ಮೂಲಕ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟರು.